ಮೇಡಮ್ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಪಕ್ಕದಲ್ಲಿ ಜಾಯಿಂಟ್ ಡೈರೆಕ್ಟರ್ ಅಶೋಕ್ ಎನ್ ಚಲವಾದಿ ಅಂತ ಇದ್ರು. ಅವ್ರಿಗೆ ಹೇಳ್ಬಿಟ್ಟು ಕರ್ಸ್ರಿ ಅವ್ನ ರಸ್ಕಲ್ನ ಅಂತ ಅಂದ್ರು ಅಸಿಸ್ಟೆಂಟ್ ಡೈರೆಕ್ಟರ್ಗೆ. ಸೊ ನಾನು ಶಾಕ್ ಆದೆ. ನಿಮ್ಮ ಹೈಯರ್ ಅಥಾರಿಟಿ ನಾವು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಅಂತ ಅಂದ ತಕ್ಷಣ ಫುಲ್ ರೌದ್ರ ಹತ್ರ ತಾಳ್ಬಿಟ್ರು. ಸರ್ ಗೆಟ್ ಔಟ್ ಅಂತಲ್ಲ ಶೌಟ್ ಮಾಡಿಕೊಂಡು, ಏನ್ರಿ ಹೈಯರ್ ಅಥಾರಿಟಿ ಕಂಪ್ಲೇಂಟ್ ಮಾಡ್ತೀರಾ, ಕೊಡೋಗಿ, ಐ ಆಮ್ ನಾಟ್ ಬಾದರ್, ಗೆಟ್ ಔಟ್. ಏನೇನೋ ಹುಡುಕಿದ್ರು ಸರ್, ಆ ಪೇಪರ್ ವೈಟ್ರು ಅದು ಈ ಥರ ಏನೋ ಹುಡುಕಿದ್ರು. ಅದೃಷ್ಟವಶಾತ್ ಪೇಪರ್ ವೈಟ್ರು ಅಥವಾ ಯಾವುದೋ ಗಟ್ಟಿಯಾದಂಥ ವಸ್ತು ಸಿಗಲಿಲ್ಲ. ಮೌಸ್ನ ಕಿತ್ಕೊಳಕ್ಕೆ ಹೋದ್ರು, ಮೌಸು ಬರಲಿಲ್ಲ. ಮೌಸ್ ಪ್ಯಾಡ್ ತೆಗೆದು ರಪ್ ಅಂತ ನನ್ನ ಮುಖದ ಮೇಲೆ ಹಾಕಿದ್ರು. ಡೈರೆಕ್ಟ್ರು ಚೇಂಬರ್ಲಿ ಇರ್ತಕ್ಕಂಥ CC ಫುಟೇಜನ್ನು ಮಾಹಿತಿ ಕೊಡಿ ಅಂತ ಕೇಳಿದ್ದೀವಿ ಸರ್ ಡೈರೆಕ್ಟ್ರ್ ಚೇಂಬರ್ಲಿ. ಇವಾಗ ಬಂದಿರೋ ಉತ್ತರ ಏನಂದರೆ, ನಿರ್ದೇಶಕರ ಚೇಂಬರ್ ಒಳಗಡೆ ಇರ್ತಕ್ಕಂಥ CC ಕ್ಯಾಮ್ರಾ ಸರಿ ಇಲ್ಲ, ಒಬ್ಬರು IAS ಆಫೀಸರ್ ಕುತ್ಕೊಳ್ಳೋ ಕ್ಯಾಬಿನಲ್ಲಿ CCTV ವರ್ಕ್ ವರ್ಕ್ ಇಲ್ಲ ಅಂತ ಬಂದಿದೆ ಸರ್. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಬಂಧುಗಳೇ ನಮಸ್ಕಾರ. ಈ ಹಾಡಿನ ಮೂಲಕ ನನ್ನನ್ನು ಕನ್ನಡ ನಾಡಿನ ಮನೆಗಳಿಗೆ ಮನೆಗಳಿಗೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ನನ್ನನ್ನು ಬೆಳೆಸ್ತಂತ ನಿಮಗೆ ನನ್ನ ಶರಣು ಹೇಳ್ತೀನಿ. ಓಕೆ, ಏನಿದು ಜೋಗಿಲ್ಲ ಸಿದ್ದರಾಜು? ಸರ್ ಜೋಗಿಲ್ಲ ಸಿದ್ದರಾಜ್ ಅಂದ್ರೆ ನನ್ನ ಅಪ್ಪ ಅಮ್ಮನ ಹೆಸರು. ತಂದೆ ಹೆಸರು ಜೋಗಯ್ಯ, ಅಮ್ಮನ ಹೆಸರು ಲೆಕ್ಕಮ್ಮ. ನನ್ನ ಗುರುಗಳು CGK ಅವರು ನನಗೆ ನಾಮಕರಣ ಮಾಡಿದ್ದನ್ನ. ಓ, ನಮ್ಮ CGK ರಂಗಭೂಮಿಯ ಭೀಷ್ಮ ಅವರು ಮಾಡಿದಂಥದ್ದು. ನನಗೆ ನಮ್ಮ ತಂದೆಯನ್ನು ಎಲ್ಲರೂ ಜೋಗಿ ಅಂತ ಪ್ರೀತಿಯಿಂದ ಕರಿತಿದ್ರು. ಅಮ್ಮನ ಲೆಕ್ಕಮ್ಮ. ಅವರ ಹೆಸರಿನ ಮೊದಲನೇ ಅಕ್ಷರ, ಇವರು 2 ಅಕ್ಷರ ತಗೊಂಡು ಜೋಗಿಲ್ಲ ಅಂತ ನಾಮಕರಣ ಮಾಡೋರು. ಅಂದಿನ ನಾನು ಜೋಗಿಲ್ಲ ಸಿದ್ದರಾಜು ಆಗಿದ್ದೀನಿ. ಓಕೆ, ಎಷ್ಟನೇ ವಯಸ್ಸಿಂದ ಹಾಡ್ತಿದ್ದೀರಿ ಸರ್? ನಾನು 3ನೇ ತರಗತಿ ವಿದ್ಯಾರ್ಥಿ, ಅಂದರೆ ನನಗೊಂದು 8-9 ವರ್ಷದ ವಿದ್ಯಾರ್ಥಿಯಿಂದ ಆಡ್ತಿರುವಂಥದ್ದು. ನಾನು ಸರ್ಕಾರಿ ಶಾಲೆ ನಾನು ಓದಿದ್ದು. ನನಗೆ ಊರು ಇವತ್ತಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ತಾಲೂಕಿನ ಚಿಕ್ಕದೇವರಹಳ್ಳಿ ನನ್ನ ಊರು. ಈಗ ಮೊದಲು ರಾಮನಗರ ಜಿಲ್ಲೆಯಲ್ಲಿದ್ವಿ. ಎಲ್ಲಿ ಚಿಕ್ಕದೇವರಹಳ್ಳಿ? ಹಾರೋಹಳ್ಳಿ ಪಕ್ಕದಲ್ಲಿ, ಹಾರೋಹಳ್ಳಿಯಿಂದ ಒಂದು 4 ಕಿಲೋಮೀಟರ್ ಮುಂದೆ ಟುವರ್ಡ್ಸ್ ಕನಕಪುರ ರಸ್ತೆನಲ್ಲೇ ಬರುತ್ತೆ. ಸೊ ಆ ಊರ್ನವರು ಮೊದಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತ್ತು, ಅದಕ್ಕೆ ಮುಂಚೆ ಬೆಂಗಳೂರು ನಗರ ಜಿಲ್ಲೆ ಇತ್ತು. ಇವಾಗ ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಮತ್ತೆ ಬಂದಿದ್ದೀವಿ. ಜಿಲ್ಲೆ ಹೊಸ ಒಂಥರ ಈ ಗ್ರೇಟರ್ ಬೆಂಗಳೂರಿಗೆ ಬಂದಿದ್ದೀವಿ ಸರ್. ಏನಾಯ್ತು ಸರ್? ನೀವು ಪ್ರಜಾವಾಣಿ ವರದಿ ಮಾಡಿದೆ. ಹೌದು ಸರ್. ಅಧಿಕಾರಿ ಒಬ್ಬರು ತಮ್ಮ ಮೇಲೆ ಮೌಸನ್ನು ಬಿಸಾಕಿದ್ದು ಅಂತ. ದಯವಿಟ್ಟು ಸತ್ಯ ಹೇಳಿ, ಏನಾಯ್ತು ಪ್ಲೀಸ್ ಸರ್? ನನಗೇನಂತ ಅಂದರೆ, ನಿಮಗೆಲ್ಲ ಗೊತ್ತಿದ್ದಂಗೆ ನಾನು ಕಳೆದ 35 ವರ್ಷದಿಂದ ಗಾಯಕನಾಗಿದ್ದೀನಿ, ಸಂಘಟಕನಾಗಿದ್ದೀನಿ, ಜಾನಪದ ಪರಿಚಾರಕನಾಗಿದ್ದೀನಿ. ಸಂಘಟನೆಯಲ್ಲಿ ನಾನು ಅಖಿಲ ಕರ್ನಾಟಕ ಜಾನಪದ ಕಲಾವಿದರ ಒಕ್ಕೂಟವನ್ನು ಕಟ್ಟಿ 2008ರಿಂದ ಕರ್ನಾಟಕ ರಾಜ್ಯದ ಸುಮಾರು 1,86,000 ಜನ ಜನಪದ ಕಲಾವಿದರ ಹಕ್ಕು ಬಾಧ್ಯತೆಗಳ ಬಗ್ಗೆ, ಅವರ ಸಂರಕ್ಷಣೆ ಬಗ್ಗೆ ಕೆಲಸ ಮಾಡ್ತಾಯಿದ್ದೀವಿ. ನಾನು ಒಂದು 8 ವರ್ಷಗಳ ಕಾಲ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಈಗ 4 ವರ್ಷದಿಂದ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಜನಪದ ಪರಿಷತ್, ಅಖಿಲ ಕರ್ನಾಟಕ ಜಾನಪದ ಕಲಾವಿದರ ಒಕ್ಕೂಟಕ್ಕೆ ನಾನು ಅಧ್ಯಕ್ಷನಾಗಿದ್ದೀನಿ. ರಿಜಿಸ್ಟರ್ಡ್ ಬಾಡಿ ಇಡೀ ನಮ್ಮ ಕನ್ನಡ ನಾಡಿನ ಯಾವುದೇ ಸಂದರ್ಭದಲ್ಲಿ, ಈಗ ಮೈಸೂರು ದಸರಾದಲ್ಲಿ ತೊಂದರೆ ಆಗಲಿ, ಹಂಪಿ ಉತ್ಸವದಲ್ಲಿ ತೊಂದರೆ ಆಗಲಿ, ಕಲಾವಿದರ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನಾವು ಹೆಚ್ಚು ಅಂದರೆ ಸರ್ಕಾರದ ಜೊತೆಗೆ, ಇಲಾಖೆಗಳ ಜೊತೆಗೆ ಒಂದು ಒಳ್ಳೆಯ ಸಾಮರಸ್ಯವಾಗಿದ್ದುಕೊಂಡು ಅವರ ಬೇಕು ಬೇಡಿಕೆಗಳನ್ನು, ಈಗ ನೀವು ಕಣ್ಣಗೆ ಮಾಸಾಸನದ ವಿಷಯ ಇರ್ಬೋದು, ಅವರು ಕೊಡ್ತಕ್ಕಂಥ ಗೌರವ ಸಂಭಾವನೆ ವಿಷಯ ಇರ್ಬೋದು, ಇದೆಲ್ಲವನ್ನು ನಾವು ಕೇಳ್ಕೊಳ್ತಾ ಬರ್ತಿದ್ದೀವಿ. ನಮಗೆ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಒಳ್ಳೆ ರೀತಿ ಸ್ಪಂದಿಸ್ತಾ ಬಂದಿದೆ. ಆದರೆ ಕಳೆದ 3 ವರ್ಷದಿಂದ ಪ್ರಾಯೋಜನೆ ಮಾಡಿದಂಥ ತಂಡಗಳಿಗೆ, ಏನು ಪ್ರಾಯೋಜನೆ ಮಾಡ್ತಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ, ಸರ್ಕಾರಿ ಕಾರ್ಯಕ್ರಮಗಳಿಗೆ, ಅದರದ್ದು ಸಂಭಾವನೆ ಸರಿಯಾಗಿ ಪಾವತಿ ಆಗಿಲ್ಲ. ಪ್ರಾಯೋಜನೆ ಮಾಡ್ತಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನೇ ಪ್ರಾಯೋಜನೆ ಮಾಡುತ್ತೆ. ಪ್ರಾಯೋಜನೆ ಅಂತ ಒಂದು ಯೋಜನೆ ಇದೆ, ಹೆಡ್ಡಿಂಗ್ ಇದೆ, ಒಂದು ಸರ್ಕಾರದ ಸ್ಕೀಮ್ ಇದೆ. ಅದು ಕನ್ನಡ ಸಂಸ್ಕೃತಿ ಇಲಾಖೆ ಸ್ಕೀಮಲ್ಲಿ ಧನ ಸಹಾಯ ಅಂತ ಇದೆ, ಪ್ರಾಯೋಜನೆ ಅಂತ ಇದೆ, ಹಬ್ಬ ಉತ್ಸವಗಳದ್ದು ಕಾರ್ಯಕ್ರಮಗಳು, ಈ ಥರದ್ದೆಲ್ಲ ಬೇರೆ ಬೇರೆ ಇದೆ. ಈ ಪ್ರಾಯೋಜನೆ ಒಂದು ದೊಡ್ಡ ವಿಭಾಗ, ಅದು ಅಂದರೆ ಸ್ಪಾನ್ಸರ್ಶಿಪ್. ಹೌದು. ಅದನ್ನು ಬೇರೆ ಸಂಘ ಸಂಸ್ಥೆಯವರು ಯಾವುದೋ ಉತ್ಸವ ಮಾಡಿದಾಗ, ಹಬ್ಬ ಹರಿದಿನಗಳು ಮಾಡಿದಾಗ ಪ್ರಾಯೋಜನೆ ಮಾಡ್ತಾರೆ. ಜನಪದ ತಂಡಗಳು, ಸುಗಮ ಸಂಗೀತ ತಂಡಗಳು ಹೋಗಿ ಹಾಡೋರು, ಕುಣಿಯೋರು, ಕುಣಿದು ಬರ್ತಾರೆ. ಅದಾದಮೇಲೆ ವರದಿಯನ್ನು ಸಬ್ಮಿಟ್ ಮಾಡ್ತೀವಿ. ಆ ಸಬ್ಮಿಟ್ ಮಾಡಿದಂಥ ವರದಿಯನ್ನು ಆಧರಿಸಿ ಅವ್ರ ಅಕೌಂಟ್ಗೆ, ಈಗ ಜನಪದ ತಂಡ ಅಂದರೆ ಒಂದು ತಂಡ 10 ಜನ ಇರತಕ್ಕಂಥ ಒಂದು ತಂಡಕ್ಕೆ 20,000 ರೂಪಾಯಿ ಸಂಭಾವನೆಯನ್ನು ಕೊಡ್ತಾರೆ. ಸೊ ಆ ಥರ ಇರತಕ್ಕಂಥದ್ದು ಕಳೆದ 3 ವರ್ಷದಿಂದ, ಹಿಂದಿನ ಸರ್ಕಾರ ಇತ್ತಲ್ಲ ಅಂದಿನಿಂದ ಪೆಂಡಿಂಗ್ ಇತ್ತು. ಆ ಪೆಂಡಿಂಗನ್ನು ನಾನು ಮನವಿ ಮಾಡ್ತಾನೇ ಬಂದಿದ್ದೀನಿ. ನಾನು ಒಕ್ಕೂಟದ ಲೆಟ್ರೇಡಲ್ಲಿ ಬರೆದು, ಈ ಥರದ ಪೆಂಡಿಂಗ್ ಇದೆ, ದಯವಿಟ್ಟು ಕೊಡಿ ಅಂತ. ಕಡೆಗೆ 6 ತಿಂಗಳ ಹಿಂದೆ ನಾನು ಇದೇ ರೀತಿ ಹೋಗಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಹಿಂದೆ ಇದ್ದಂಥ ನಿರ್ದೇಶಕರು ಒಂದು ಮನವಿ ಕೊಡಿ, ನಾವು ನೋಡ್ತೀವಿ ಅಂದರು. ನಾನು ಮನವಿ ಕೊಟ್ಟ ಆಧಾರದ ಮೇಲೆ ಮಾನ್ಯ ಸಚಿವರು ವರದಿ ತರಿಸ್ಕೊಂಡ್ರು.
ಎಷ್ಟು ಶಿವರಾಜ್ ತಂಗಡಗಿಯವರೇ ತಂಗಡಿಗೆ ಎಷ್ಟು ಪೆಂಡಿಂಗ್ ಇದೆ ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಎಷ್ಟು ಹಣ ಹಿಂದಿನ ಬಾಕಿ ಉಳಿದಿದೆ ಕೊಡಿ ಅಂದಾಗ ಇಲಾಖೆಯವರೇ ಕೊಟ್ಟಿರ್ತಕ್ಕಂಥ 13 ಕೋಟಿ ಇದೆ ಅಂತ ಪ್ರಜಾವಾಣಿಲೇ ಬಂದಿದೆ. ವಿಜಯ 13 ಕೋಟಿ ರೂಪಾಯಿ ಕಲಾವಿದರು ಸಲ್ಲಬೇಕಾಗಿರೋ ಹಣ ಬಾಕಿ ಇದೆ ಅಂತ ಕೊಟ್ಟಿದ್ದಾರೆ. ಕೊಟ್ಟಾದ್ಮೇಲೆ ನಾವೇನು ಮಾಡಿದ್ವಿ, ಇದನ್ನ ಎಲ್ಲ ಸಂಬಂಧಪಟ್ಟಂಥ ಹಿಂದೆ ಧರಣಿದೇವಿ ಮಾಲಗತ್ತಿ ಅಂತ ನಿರ್ದೇಶಕರಿದ್ದರು, ಅವ್ರ ಹತ್ರ ಹೋಗಿ ಕೇಳಿದಾಗ ಇದು ನಮ್ಮ ಕೈಲಿಲ್ಲ, ನನ್ನ ಅವಧಿನಲ್ಲಿ ಆಗಿಲ್ಲ, ಹಿಂದೆ ಆಗಿರೋದು, ನಾವು ಸರ್ಕಾರಕ್ಕೆ ಬರಿತೀವಿ, ನೀವು ಅದರಿಂದ ಫಾಲೋ ಅಪ್ ಮಾಡಿ ಅಂತ ಹೇಳಿದಾಗ ನಾವು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರನ್ನ ಭೇಟಿ ಮಾಡಿದೋ, ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದೋ. ಮುಖ್ಯಮಂತ್ರಿಗಳು ನಮಗೆಷ್ಟು ಚೆನ್ನಾಗಿ ಸ್ಪಂದಿಸಿದರು ಅಂದರೆ ತತ್ಕ್ಷಣವೇ ಇದಕ್ಕೆ ಕ್ರಮ ವಹಿಸಿ ಕಲಾವಿದರಿಗೆ ತೊಂದರೆ ಆಗದಂತೆ ಹಣವನ್ನು ಬಿಡುಗಡೆ ಮಾಡಿ ಅಂತ ಶಿವರಾಜ್ ತಂಗಡಿಯವರಿಗೆ ಫೋನ್ ಮಾಡಿ ಹೇಳಿದರು ಸಿದ್ದರಾಮಯ್ಯ ಸರ್. ಸೊ ನಾವು ನಮ್ಮ ಟೀಮೆಲ್ಲ ಹೋಗಿ ತಂಗಡಿಗೆ ಸಾಹೇಬ್ರನ್ನ ಭೇಟಿ ಮಾಡಿದ್ರು, ಮಿನಿಸ್ಟರ್ನ ಭೇಟಿ ಮಾಡಿದ್ರು. ಮಿನಿಸ್ಟ್ರು ಕೂಡ ಒಳ್ಳೆ ರೀತಿ ಸ್ಪಂದಿಸಿ ನಮಗೆ ಸರ್ ನನಗೆ 2 ತಿಂಗಳ ಅವಕಾಶ ಕೊಡಿ, ಹೊಸ ಬಡ್ಜೆಟಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ನಿಮ್ಮ ಹಣವನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು ತಂಗಡಿಗೆಯವರು. ಹಣ ಬಿಡುಗಡೆ ಆಗಿದೆ ಸರ್, ಹಣ ಬಿಡುಗಡೆ ಆಗಿದೆ. ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಬಂದಿದೆ, ಹಣ ಬಂದಿದೆ. ನಾವು ಇವರೇನು ಬೇಡಿಕೆ ಸಲ್ಲಿಸಿದ್ರೆ ಎಷ್ಟು ಬಿಲ್ ಪೆಂಡಿಂಗ್ ಇದೆ ಅಂತ ಅಷ್ಟಕ್ಕೂ ಹಣ ಬಿಡುಗಡೆ ಆಗಿದೆ. ಈ ಬಿಡುಗಡೆ ಆಗಿದೆ ಅಂತ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ನಮ್ಮ ಕಲಾ ತಂಡದ ಪ್ರಾಯೋಜನೆ ಹಣ ಬರಬೇಕಲ್ಲ, ಅವ್ರು ಹೋಗಿ ಉದಾಹರಣೆ ಗದಗಲ್ಲಿರ್ಬೋದು, ಯಾದಗಿರಿಲಿರ್ಬೋದು, ಬೀದರ್ಲಿರ್ಬೋದು, ರಾಮನಗರ, ಚನ್ನಪಟ್ಟಣ, ಮೈಸೂರು, ಮಂಡ್ಯ ಇಲ್ಲೆಲ್ಲ ಹೋಗಿ ಮನವಿ ಮಾಡಿದ್ದಾರೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ. ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಏನಂತ ಹೇಳಿದ್ದಾರೆ ಅಂತ ಅಂದರೆ, ಸರ್ ಹಣ ನಮಗೆ ನಮ್ಮ ಅಕೌಂಟ್ಗೆ ಇನ್ನೂ ಬಂದಿಲ್ಲ, ದಯವಿಟ್ಟು ನೀವು ಹೋಗಿ ಡೈರೆಕ್ಟರ್ನ ಭೇಟಿ ಮಾಡಿ. ಈಗ ನಮ್ಮ ಕಲಾವಿದರು ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗಲ್ಲ, ಡೈರೆಕ್ಟರ್ ಭೇಟಿ ಮಾಡಿ. ಚಾಮರಾಜನಗರದಲ್ಲಿ ಇರ್ತಾರೆ, ಚಾಮರಾಜನಗರ ಇರಲಿ, ಬೀದರ್ನವ್ರು ಹೆಂಗೆ ಬರ್ತಾರೆ, ಬೀದರ್ನಿಂದ ಬಂದು ಹೋಗ್ಬೇಕಾದ್ರೆ 2,000 ಬೇಕು ಬಸ್ ಚಾರ್ಜ್ ಇವತ್ತು. ಆ ಥರದ ಕಷ್ಟ ಇರೋದ್ರಿಂದ ಅವ್ರೇನು ಮಾಡಿದ್ರು, ಎಲ್ಲ ನನಗೆ ಮನವಿ ಮಾಡಿದ್ರು, ದೂರವಾಣಿ ಮೂಲಕ ನಮಗೆ ತಿಳಿಸಿದ್ರು, ಅಧ್ಯಕ್ಷರೇ ದಯವಿಟ್ಟು ಈ ಥರ ಪ್ರಾಬ್ಲಮ್ ಇದೆ, ಹಣ ಬಂದುಬಿಟ್ಟಿದೆ, ನೀವು ಸರಿ ಭೇಟಿ ಮಾಡಿ ಅಂತ. ನಾನು 4 ಗಂಟೆಗೆ ಹೋದೆ ಸರ್. 4 ಗಂಟೆಗೆ ಹೋಗಿ ಸಂಜೆ ಚೀಟಿ ಕೊಟ್ಟೆ ಅವರಿಗೆ. ಯಾವತ್ತು? 11ನೇ ತಾರೀಕು 7ನೇ ತಿಂಗಳು 25 ಶುಕ್ರವಾರ ಕಳೆದ ಶುಕ್ರವಾರ ಹೋಗಿ ನಾನು ಅವರಿಗೆ ಭೇಟಿ ಮಾಡಿದೆ. ಎಲ್ಲಿ ಭೇಟಿ ಮಾಡಿದೆ? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಲೆ ಡೈರೆಕ್ಟರ್ ಚೇಂಬರಲ್ಲಿ ಕನ್ನಡ ಭವನದಲ್ಲಿ ಅವರಿಗೆ ಮನವಿ ಕೊಟ್ಟು ಕಳಿಸ್ದೆ. ಸುಮಾರು 35 ನಿಮಿಷ ಕಾಯಿಸಿದ್ರು ನನ್ನ. ಇರಲಿ ಕಾದೆ, ಒಳಗಡೆ ಹೋಗಿ ನಾನು ಅವ್ರನ್ನ ಭೇಟಿ ಮಾಡಿದ್ರೆ ಸರ್, ನಾನು ನಿರ್ದೇಶಕರಲ್ಲಿ ಕಂಡಂಥ ಧೋರಣೆ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ IAS ಆಫೀಸರ್ ಅಂತ ಅಂದರೆ ನನ್ನ 35 ವರ್ಷದ ಸಾಂಸ್ಕೃತಿಕ ಜರ್ನಿಯಲ್ಲಿ ಇಂಥ ನಿರ್ದೇಶಕರನ್ನು ನಾನು ಯಾರೂ ನೋಡಿಲ್ಲ. ಬಂದ ತಕ್ಷಣ ಯಾರೇ ಬರಲಿ ಬನ್ನಿ ಕುತ್ಕೊಳ್ಳಿ ಅಂತಾರೆ. ಕುರ್ಚಿಗಳು ಖಾಲಿ ಇದೆ ಸರ್, ಕುಳಿತುಕೊಳ್ಳಿ ಅಂತಕ್ಕಂಥ ಸಣ್ಣ ಸೌಜನ್ಯನೂ ತೋರಿಲ್ಲ ಅವರು. ಯಾರು ನಿರ್ದೇಶಕರು? KM ಗಾಯತ್ರಿ ಅಂತ. ಅವ್ರು IAS. ಸೊ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರು ಪೋಸ್ಟಿಗೆ ಬರೋದು ಒಬ್ಬರು IAS ಆಫೀಸರ್. ಇವಾಗ IAS ಗ್ರೇಡ್ ಆಗಿದೆ, ಮೊದಲು KS ಇರ್ತಿದ್ರು, ಈಗ IAS ಆಗಿದೆ, ಹಂಗಾಗಿ ಡೈರೆಕ್ಟರ್ IAS ಇದ್ದಾರೆ. ಸೊ ಈ ಗಾಯತ್ರಿ ಅವರು IAS. ಇವ್ರು ಬಂದು ಸುಮಾರು ಒಂದು 4.5 ತಿಂಗಳಾಗಿದೆ ಸರ್. 4.5 ತಿಂಗಳಿಂದನೂ ಕೂಡ ಇವರು ಬಂದವರು ಬೇರೆಲ್ಲ ಹೋದವ್ರೆಲ್ಲ ಹೇಳ್ತಾ ಇದ್ರು, ಸರಿಯಾಗಿ ರೆಸ್ಪೆಕ್ಟ್ ಕೊಡಲ್ಲ, ಸಿಬ್ಬಂದಿನೂ ಸರಿಯಾಗಿ ಬಳಸ್ಕೊತಾ ಇಲ್ಲ, ಸಿಬ್ಬಂದಿಗೂ ಗೌರವ ಕೊಡ್ತಿಲ್ಲ ಅಂತ ಈ ಥರದೆಲ್ಲ ನಾನು ಕೇಳಿಸ್ಕೊತಾ ಇದ್ದೆ. ನಾನು ನೋಡಿರಲಿಲ್ಲ. ನಾನು ಹೋಗಿ ಆಮೇಲೆ ಅವ್ರು ಕುತ್ಕೊಳ್ಳಿ ಅಂದಿಲ್ಲ, ನಾನೇ ಕುಳಿತುಕೊಂಡೆ. ನನ್ನ ಜೊತೆಯಲ್ಲಿ ಇನ್ನೊಬ್ಬ ಕಲಾವಿದರು KN ನಾಗೇಶ್ ಅಂತ ಇದ್ದರು, ಅವರು ನಾವಿಬ್ಬರು ಕುಳಿತುಕೊಂಡ್ವಿ. ಆರಂಭದಲ್ಲಿ KN ನಾಗೇಶ್ ಅವರು ಮನವಿ ಮಾಡಿದ್ರು. KN ನಾಗೇಶ್ ಅವರು ಶುರು ಮಾಡಿದ್ರು ಮಾತನ್ನು, ಮೇಡಮ್ ಈ ಥರ ನಿಮಗೆ ಗೊತ್ತಲ್ಲ ಮೇಡಮ್ ಪ್ರಾಯೋಜನೆ ಹಣ, ಅದನ್ನು ಅಸಿಸ್ಟೆಂಟ್ ಡೈರೆಕ್ಟರ್ ಭೇಟಿ ಮಾಡಿ ಅಂತ ಭಾಳ ಉಡಾಫೆಯಿಂದ ಉತ್ತರ ಕೊಟ್ಟರು. ನಾನು ಶಾಕ್ ಆದೆ, ಏನಪ್ಪ ಇದು, ಜನ ಹೇಳ್ತಿದ್ದು ಹಂಗೇ. ನಾನು ಇವ್ರನ್ನ ಇವತ್ತು ನೋಡ್ತಾ ಇದ್ದೀನಿ, ಏನು ಇವ್ರು ಈ ಥರ ಬಂದಾಗ ನಮ್ಮನ್ನು ಸ್ವಾಗತ ಮಾಡಿದ ರೀತಿಯೂ ಸರಿ ಇಲ್ಲ. ಎರಡನೇದಾಗಿ ಈ ಥರ ಉಡಾಫೆ ಉತ್ತರ ಕೊಡ್ತಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ನೋಡ್ತಾರೆ. ಆಮೇಲೆ ಏನು ಮಾಡಿದ್ರು, ಪಕ್ಕದಲ್ಲಿ ಜಾಯಿಂಟ್ ಡೈರೆಕ್ಟರ್ ಅಶೋಕ್ ಎನ್ ಚಲವಾದಿ ಅಂತ ಇದ್ದರು, ಅವ್ರಿಗೆ ಹೇಳ್ಬಿಟ್ಟು ಕರೆಸ್ರಿ ಅವನ್ನ ರಸ್ಕಲ್ನ ಅಂತ ಅಂದರು. ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಕರೆಸಿ ಅವನ್ನ ಅಂತ ಅಂದರು. ಅಸಿಸ್ಟೆಂಟ್ ಡೈರೆಕ್ಟ್ರು ಬಂದರು. ಅಸಿಸ್ಟೆಂಟ್ ಡೈರೆಕ್ಟ್ರು ಬಂದಾದಮೇಲೆ ಅವರು ಕೇಳಿದ್ರು, ಏನಪ್ಪ ಇವ್ರದ್ದು ಅಂತ ಅಂದರು. ಆಮೇಲೆ ಇಲ್ಲ ಮೇಡಮ್, ಅದೇ ಹಣ ಬಿಡುಗಡೆ ಆದರೆ ನಾನು ಬಿಲ್ ಮಾಡ್ತೀನಿ ಮೇಡಮ್, ಬಿಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ ಏನೋ ಉತ್ತರ ಕೊಟ್ಟರು ಅವ್ರಿಗೆ. ಕೊಟ್ಟ ತಕ್ಷಣ ಇವರು ಆಯ್ತಲ್ಲ ನಡೀರಿ. ಸೊ ನಾನು ಶಾಕ್ ಆದೆ, ಯಾರಿವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರ ಅಥವಾ ಯಾವ್ದಾರ ತರಕಾರಿ ಮಾರ್ಕೆಟಲ್ಲಿ ತರಕಾರಿ ಮಾರೋರ ಅಥವಾ ಮೂಟೆ ಊರೋರು ಅನ್ನೋ ಥರ ಸ್ಬಿಡ್ತು ನನಗೆ ಫೀಲ್ ಆಗಿಬಿಡ್ತು. ಯಾಕಂದರೆ ನಾನು ಆ ಥರದ ನಿರ್ದೇಶಕರು ನೋಡೇ ಇಲ್ಲ ನನ್ನ ಸರ್ವಿಸಲ್ಲಿ. ನಿರ್ದೇಶಕರು ಅಂದರೆ ನಮ್ಮನ್ನು ಕೂರಿಸಿ ಏನು ಹೇಳಿ ನಾನು ಇಷ್ಟು ದಿನದಲ್ಲಿ ಅದನ್ನು ಪರಿಹಾರ ಮಾಡ್ತೀನಿ ಆಯಿತು ಅಂತ ಹೇಳೋರು. ಹಿಂಗಂದರು. ಹಂಗಂತಾನೆ ಮೇಡಮ್ ಅರ್ಥ ಮಾಡ್ಕೊಳ್ಳಿ, ನೀವು ಈ ಸಂಸ್ಥೆಯ ಮುಖ್ಯಸ್ಥರು, ಈ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರು, ನಿಮ್ಮ ಹತ್ರ ಬಂದು ನೀವು ಈ ಥರ ಉತ್ತರ ಕೊಡ್ತೀರಿ, ಯಾವಾಗ ಆಗುತ್ತೆ? ಹಣ ಬಂದು ನಿಮಗೆ 2 ತಿಂಗಳಾಗಿದೆ, ಹಣ ಇವ್ರ ಅಕೌಂಟಿಗೆ ಬಂದು 2 ತಿಂಗಳಾಗಿದೆ, ಸಂಸ್ಕೃತಿ ಇಲಾಖೆ ಅಕೌಂಟಿಗೆ ಕ್ರೆಡಿಟ್ ಆಗಿ 2 ತಿಂಗಳಾಗಿದೆ ಅಂತ ನಾನು ಕೇಳಿದೆ ಅವ್ರಿಗೆ. 2 ತಿಂಗಳಾಗಿದೆ, ಯಾಕೆ ಮೇಡಮ್ ಈ ಧೋರಣೆ? ಉತ್ತರ ಕರ್ನಾಟಕದಿಂದ ಇಲ್ಲಿಗೆ ಬರಬೇಕಂದ್ರೆ ಬಂದು ಹೋಗ್ಬೇಕಂದ್ರೆ ಪ್ರಯಾಣ ವೆಚ್ಚ 2,000 1,500 ಈ ಥರ ಆಗುತ್ತೆ. ಅಲ್ಲಿ ಬರೋ ಸ್ಥಿತಿನಲ್ಲಿಲ್ಲ. ಆಮೇಲೆ ಇಲಾಖೆಯ ಪ್ರಾಯೋಜನೆ ಕಾರ್ಯಕ್ರಮ ಮಾಡಿಬಿಟ್ಟು ಒಂದೊತ್ತು ಊಟಕ್ಕೆ ಇಲ್ದಿರೋ ತುಂಬ ಕಷ್ಟಪಡ್ತಿದ್ದಾರೆ. ತಂಡದ ಮುಖ್ಯಸ್ಥರುಗಳು ಬಡ್ಡಿಗೆ ಹಣ ತಂದು ಕೊಟ್ಟು ಕಲಾವಿದರನ್ನ ಉಳಿಸ್ಕೊಳ್ಳೋಂಥ ಪರಿಸ್ಥಿತಿ ಇದೆ ಅಂತ ನಾನು ಹೇಳಕ್ಕೆ ಹೋದರೆ, ಇದೆಲ್ಲ ನಮ್ಗೆ ಹೇಳಕ್ಕೆ ಬರಬೇಡ್ರಿ, ನಿಮ್ಮನ್ನು ಕೇಳಿ ನಾನು ಆಡಳಿತ ಮಾಡಬೇಕಲ್ಲ, ನನಗೆ ಗೊತ್ತಿದೆ. ಸರಿ
ಅನ್ನೋ ಥರ ಉತ್ತರ ಕೊಟ್ಟರು. ಆವಾಗ ನಾನೇನು ಬಳಸ್ತೆ ಅಂದರೆ, ಮೇಡಮ್ ಈ ಥರ ನೀವು ಮಾತಾಡಿದ್ರೆ ನಿಮ್ಮ ಹೈಯರ್ ಅಥಾರಿಟಿಗೆ ನಾನು ಕಂಪ್ಲೇಂಟ್ ಮಾಡಬೇಕಾಗತ್ತೆ ಅಂತ ಪದ ಬಳಸ್ತೆ. ಇಂಥ ಅದು ಬಿಟ್ಟರೆ ಇನ್ನೇನಿದೆ ನಮಗೆ. ನಾನು ಹಿಂಗೆ ಹೇಳಿದೆ, ನಿಮ್ಮ ಹೈಯರ್ ಅಥಾರಿಟಿ ನಾವು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಅಂತ ಅಂದ ತಕ್ಷಣ ಫುಲ್ ರೌದ್ರ ಆ ಥರ ತಾಳ್ಬಿಟ್ರು ಸರ್. ಏನಂತಲೇ ಗೊತ್ತಿಲ್ಲ ನನಗೆ. ನಾನು ಆ ಥರ ಯಾವತ್ತೂ ನೋಡಿಲ್ಲ, ನಾನು ಆ ಥರ ನಿರೀಕ್ಷೆ ಇಟ್ಕೊಂಡು ಹೋಗಿಲ್ಲ. ಆಮೇಲೆ ನನ್ನ ಬಗ್ಗೆ ಇಡೀ ರಾಜ್ಯದ ಬಗ್ಗೆ ಕಲಾವಿದರಿಗೆ ಗೊತ್ತಿದೆ, ಇಡೀ ಬೇರೆ ಬೇರೆ ಡಿಪಾರ್ಟ್ಮೆಂಟ್ IAS ಆಫೀಸ್ಗಳನ್ನ ನೋಡಿದ್ದಾರೆ. ನನಗೆ ಬೆಕ್ಕಿಷ್ಟು ಬೆರ್ಗಾಗ್ಬಿಟ್ಟೆ. ರೌದ್ರ ಆ ಥರ ಗೆಟ್ ಔಟ್ ಅಂತಲ್ಲ ಶೌಟ್ ಮಾಡಿಕೊಂಡು, ಏನು ರೀ ಹೈಯರ್ ಅಥಾರಿಟಿ ಕಂಪ್ಲೇಂಟ್ ಮಾಡ್ತಾರೆ, ಕೊಡೋಗಿ ಐ ಆಮ್ ನಾಟ್ ಬಾದರ್, ಗೆಟ್ ಔಟ್ ಅಂದ್ಬಿಡ್ತಾನೆ. ಏನೇನೋ ಹುಡುಕಿದ್ರು ಸರ್, ಆ ಪೇಪರ್ ವೆಯ್ಟ್ರು ಅದು ಈ ಥರ ಏನೋ ಹುಡುಕಿದ್ರು. ಅದೃಷ್ಟವಶಾತ್ ಪೇಪರ್ ವೆಯ್ಟ್ರು ಅಥವಾ ಯಾವುದೋ ಗಟ್ಟಿಯಾದಂಥ ವಸ್ತು ಸಿಗಲಿಲ್ಲ. ಮೌಸ್ತನ್ನು ಕಿತ್ಕೊಳಕ್ಕೆ ಹೋದ್ರು, ಮೌಸು ಬರಲಿಲ್ಲ. ಮೌಸ್ ಪ್ಯಾಡ್ ತೆಗೆದು ರಪ್ ಅಂತ ನನ್ನ ಮುಖದ ಮೇಲೆ ಹಾಕಿದ್ರು. ನನಗೆ ತುಂಬ ಹರ್ಟ್ ಆಗ್ಬಿಡ್ತು ಸರ್. ನಾನೊಬ್ಬ ಅಂತಾರಾಷ್ಟ್ರೀಯ ಕಲಾವಿದ, ನಾನೊಬ್ಬ ಜನಪದ ಕಲಾವಿದ, ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ, ಮಾಜಿ ಅಕಾಡೆಮಿ ಸದಸ್ಯ. ಇದು ಏನೂ ಇವ್ರಿಗೆ ಗೊತ್ತಿಲ್ವಾ ಅಂತ ನನಗೆ ಸರಿ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಅಂದ್ಬಿಟ್ಟು ನಾನೇನು ಮಾತಾಡಿಲ್ಲ. ಮೇಡಮ್ 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 ಅಂತ ಅಂದ್ಕೊಂಡು ನಾನು ಎದ್ದು ಹೊರಗಡೆ ಬಂದುಬಿಟ್ಟೆ. ಯಾಕೆ ಅಂತಂದರೆ ಆ ಸಂದರ್ಭದಲ್ಲಿ ಏನೋ ಸಿಕ್ಕಿದ್ದೀನಿ ನನ್ನ ಆ ಥರದ್ದು ನಿರೀಕ್ಷೆ ಇಟ್ಕೊಂಡು ಹೋಗಿಲ್ಲ. ಆಮೇಲೆ ನಾವು ಹೋಗಿರೋದು ಮನವಿ ಸಲ್ಲಿಸೋಕ್ಕೆ. ತಕ್ಷಣ ಹಾಕಿದ್ರು, ಹೊರಗಡೆ ಬಂದು ನಾನು ತಕ್ಷಣ ಮಾಡಿದ ಕೆಲಸ ಏನಂತಂದರೆ, ದೂರವಾಣಿ ಮೂಲಕ JP ಪಾರ್ಕ್ನ ಪೊಲೀಸ್ ಇವರಿಗೆ ಕಂಪ್ಲೇಂಟ್ ಮಾಡಿದೆ, ದೂರವಾಣಿ ಮೂಲಕವೇ. ಅವರು ತಕ್ಷಣ ಒಂದು 5-6 ನಿಮಿಷದಲ್ಲಿ ಇನ್ಸ್ಪೆಕ್ಟ್ರು 4-5 ಜನ ಪೊಲೀಸ್ನವರು ಬಂದರು. ಬಂದು ಅವ್ರ ಮಧ್ಯಪ್ರವೇಶ ಫಸ್ಟ್ ನಾನು ಕೇಳಿದ್ರು ಏನಾಯ್ತು ಅಂತ. ನಾನು ವಿಷಯನ ಬ್ರೀಫ್ ಮಾಡಿದೆ. ಒಳಗಡೆ ಹೋದರು. ಒಳಗಡೆ ಹೋಗಿ ನಿರ್ದೇಶಕರನ್ನ ಕೇಳಿದ್ರೆ ತಕ್ಷಣ ಅವ್ರು ಕೊಟ್ಟು ಉತ್ತರ ಏನಂದರೆ, ಇಲ್ಲ ರೀ ನಮ್ಮ ಇಲಾಖೆಯಲ್ಲಿ ನಮ್ಮದು ಕಲಾವಿದ್ರದ್ದು ಇದ್ದೇ ಇರುತ್ತೆ, ನಾವು ಸಾಲ್ವ್ ಮಾಡ್ಕೊಳ್ತೀವಿ ಹೋಗಿ ಅಂತ. ಅವಾಗ ಇನ್ಸ್ಪೆಕ್ಟ್ರು ನಾನೇನು ಮಾಡೋದು, ಸಂಜೆ ನಾನು ದೂರು ಕೊಡೋಕ್ಕೆ ಹೋದೆ ಸ್ಟೇಷನ್ಗೆ, ರಿಟರ್ನ್ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಅವ್ರು ಹೇಳಿದ್ರು, ಬೇಡ ಸರ್ ಸಮಾಧಾನ ಪಡಿಸಿದ್ರು. ನಾನು ನಿಜವಲ್ಲ ಪಾಪ ಒಳ್ಳೆ ಇನ್ಸ್ಪೆಕ್ಟ್ರು ಗುರುಪ್ರಸಾದ್ ಅಂತ. ಸರ್ ದಯವಿಟ್ಟು ಬೇಡ, ಮೇಡಮ್ ಹೇಳಿದ್ದಾರೆ ಸಮಾಧಾನ ಮಾಡ್ಕೊಳ್ಳಿ, ನೀವು ಯಾವತ್ತೂ ಕಲಾವಿದರು, ನಿಮ್ಮನ್ನು ನಾವು ಭಾಳಷ್ಟು ಸರಿ ನಾವು ನೋಡಿದ್ದೀವಿ ವೇದಿಕೆಗಳಲ್ಲಿ, ದುಡ್ಕೋದು ಬೇಡ, ನಾನು ಇವತ್ತು ಶನಿವಾರ ರಜಾ ಇದೆ, ನನ್ನ ಇದೆಲ್ಲ ಮಾಡಿ ಸ್ಟೇಷನ್ಗೆ ಹೋಗೋಷ್ಟೊತ್ತು 6 ಗಂಟೆ ಆಗಿತ್ತು ಸರ್. ಅವ್ರು ನನಗೆ ಸಮಾಧಾನ ಪಡಿಸಿದ್ರು ಪಾಪ ಅವರು. ಅಷ್ಟು ಜೊತೆಗೆ ನಾನು ಸುಮಾರು ಜನ ಒಂದು 15-20 ಜನ ಕಲಾವಿದರಿಗೆ ವಿಷಯ ಗೊತ್ತಾಗಿದೆ, ಬಂದುಬಿಟ್ರು. ಆಮೇಲೆ ಮೀಡಿಯಾದವ್ರು ಬಂದರು. ನಾನು ಮೀಡಿಯಾ ಅಡ್ರೆಸ್ ಮಾಡಿದೆ, ಮಾಧ್ಯಮದವ್ರಿಗೆ ಅಡ್ರೆಸ್ ಮಾಡಿ ನಡೆದ ಘಟನೆಯನ್ನು ವಿವರಣೆ ಕೊಟ್ಟುಬಿಟ್ಟು ನಾನು ಸ್ಟೇಷನ್ ಹತ್ರ ಹೋದಾಗ ಸ್ಟೇಷನ್ನವರು, ಸರ್ ಸೋಮವಾರ ತನಕ ಸಮಯ ಕೊಡಿ, ನಾನು ಇದಕ್ಕೊಂದು ಒಳ್ಳೆ ಸುಖಾಂತವನ್ನು ಕಾಣ್ತೀವಿ. ಸರ್ ಶನಿವಾರ ಆಯಿತು, ಭಾನುವಾರ ಆಯಿತು, ಸೋಮವಾರ ದಿವಸ ಏನಾಯಿತು, ಸೋಮವಾರದಷ್ಟೊತ್ತಿಗೆ ಇಡೀ ನಾಡಿನ ಸುದ್ದ ಮಾಧ್ಯಮದ ಮೂಲಕ ಸುದ್ದಿ ಹಬ್ಬಿತು ಸರ್. ಸುದ್ದಿ ಹಬ್ಬಿ ಬೇರೆ ಬೇರೆ ಜಿಲ್ಲೆಗಳಿಂದ ಕಲಾವಿದರು ಸ್ವಯಂ ಪ್ರೇರಿತರಾಗಿ, ನಮ್ಮ ಅಧ್ಯಕ್ಷರಿಗೆ ಈ ಥರ ಆಗಿದೆ, ಜನಪದ ಕಲಾವಿದರಿಗೆ ಅವ್ರಿಗಾಗಿರೋ ಅವಮಾನ ಅಲ್ಲ, ಇದು ನಮಗೆಲ್ಲ ಆದಂಥ ಅವಮಾನ ಅಂತೇಳಿ ಸುಮಾರು ಒಂದು 500 ಜನ ಕಲಾವಿದರು ಅವರಾಗವರೇ ಬಂದಿದ್ದಾರೆ ಸರ್. ಎಲ್ಲ ವೇಷಭೂಷಣಗಳು ತೊಟ್ಕೊಂಡು ವಾದ್ಯ ಪರಿಕರಗಳು ತಗೊಂಡು ಬಂದಿದ್ದಾರೆ ಸರ್. ಬಂದಾದಮೇಲೆ ನಿನ್ನೆ ದಿವಸ ಅಂದರೆ ಸೋಮವಾರ ದಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಶಿವರಾಮೇಗೌಡರು, ಅಂಬೇಡ್ಕರ್ ಸೇನೆ ಅಧ್ಯಕ್ಷರಾದಂಥ P. ಮೂರ್ತಿ ಅವರು ಮತ್ತು ಸಂವಿಧಾನ ಬಳಗದ ಅಧ್ಯಕ್ಷರಾದಂಥ ಜೈಕಾಂತ್ ಅವರು ನೇತೃತ್ವದಲ್ಲಿ ಅನೇಕ ಜನ DSS ಮುಖಂಡರುಗಳು, ಬೇರೆ ಬೇರೆ ಸಂಘಟನೆಗಳು, ಕಲಾವಿದರು, ಸಾಹಿತಿಗಳು ಎಲ್ಲರೂ ಒಳಗೊಂಡಂತೆ ಕಲಾಕ್ಷೇತ್ರದಲ್ಲಿ ಸೇರಿದ್ವಿ ಸರ್. ಸೇರಿ ಅಂದರೆ ನನಗಾಗಿರ್ತಕ್ಕಂಥ ಅವಮಾನವನ್ನು ಖಂಡಿಸಿ ಅವರು ಒಂದು ಮನವಿಯನ್ನು ಮುಖ್ಯಮಂತ್ರಿಗಳು ಕೊಡಬೇಕು ಅಂತ ಆಲೋಚನೆ ಮಾಡಿ ಎಲ್ಲ ಸೇರಿದ್ವಿ ಸರ್. ಸೇರಿದ್ರೆ ನಾವು ಇಂದಿನ ಶನಿವಾರ ದಿನವೇ ನಾವು ಈ ಥರ ಬರ್ತಾರೆ ಇಂತಿಂಥ ಮುಖಂಡರು ಅಂತ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ಗೆ ಬರ್ಕೊಟ್ಟಿದ್ದೆವು ಸರ್. ಸಂಬಂಧಪಟ್ಟಂಥ ಇನ್ಸ್ಪೆಕ್ಟರ್ ಏನು ಹೇಳಿದ್ರು, ಸರ್ 11:30 ಅಷ್ಟೊತ್ತಿಗೆ 11:30 ಇಂದ 12 ಗಂಟೆಗೆ ನೀವು ಅವ್ರಿಗೆ ಮನವಿ ಕೊಡ್ಬೋದು ಮತ್ತು ನಿರ್ದೇಶಕರನ್ನು ಭೇಟಿ ಮಾಡಿಸ್ತೀವಿ, ಅವ್ರು ನಿಮ್ಗೆ ಅಪಾಲಜಿ ಕೇಳೋದಾದರೆ ಖಂಡಿತ ನಾವು ಕೇಳಿಸ್ತೀವಿ, ಅದರಿಲ್ಲಾಂದರೆ ಮುಂದುವರಿರಿ ಸರ್ ಅಂತ ಹೇಳಿದರು. ನಿನ್ನೆ ಅವರು ಆಬ್ಸೆಂಟ್, ಯಾರು ಗಾಯತ್ರಿ ಅವರು ಆಫೀಸ್ಗೆ ಬಂದಿಲ್ಲ. ಸೊ ನಿಮ್ಮ ಮೇಲೆ ಯಾರು ಇದು ಮಾಡಿದ್ರು, ಅಲ್ಲೇ ಮಾಡಿದ್ರು, ಅವ್ರು ಬರಲೇ ಇಲ್ಲ. ಸೊ ಎಲ್ಲ ಹೋರಾಟಗಾರರು ಎಲ್ಲರೂ ಕೂಡ ಇವರೆಲ್ಲ ಸೇರಿಕೊಂಡು ತೀರ್ಮಾನ ಮಾಡಿದ್ರು, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ, ನಾವು ಕಲ್ಚರ್ ಡಿಪಾರ್ಟ್ಮೆಂಟ್ನ ಕಲ್ಚರ್ ಡೈರೆಕ್ಟರ್ನ ಭೇಟಿ ಮಾಡೋಣ, ಅವ್ರು ಏನು ನಡೀತು ಘಟನೆ ಅಂತ ಅವ್ರ ಕಡೆಯಿಂದ ವಿವರಣೆ ತಗೊಳ್ಳೋಣ, ಯಾಕೆ ಹಿಂಗೆ ನಡ್ಕೊಂಡ್ರಿ ಅಂತ ಸೌಹಾರ್ದತೆಯಿಂದ ಕೇಳೋಣ ಅಂತ ಬಂದಂಥ ಎಲ್ಲ ಕನ್ನಡ ಪರ ಸಂಘಟನೆ ಅಧ್ಯಕ್ಷಗಳಿಗೆ, ಸಾಂಸ್ಕೃತಿಕ ಸಂಘಟನೆ ಅಧ್ಯಕ್ಷಗಳಿಗೆ ಭಾಳ ನಿರಾಸೆ ಆಯಿತು. ಕಡೆಗೆ ನಾವು ಸಂಜೆ 6 ಗಂಟೆವರೆಗೂ ವೆಯ್ಟ್ ಮಾಡಿದ್ವಿ, ಅವ್ರ ಕಡೆಯಿಂದ ಯಾವುದೇ ಪ್ರತ್ಯುತ್ತರ ಬರಲ್ಲ. ಅದ್ರ ಮಧ್ಯೆ ಏನಾಯಿತು ಅಂದರೆ, ನಮ್ಮ ಮುಖ್ಯಮಂತ್ರಿಗೆ ಮನವಿ ಕೊಡೋದನ್ನು ಜಂಟಿ ನಿರ್ದೇಶಕರಾದಂಥ ಅಶೋಕ್ ಎನ್ ಚಲವಾದಿ ಅವರ ಸಮ್ಮುಖದಲ್ಲಿ ತೊಗೊಂಡೋಗಿ ಕೊಟ್ಟು ಇದನ್ನು ಮುಖ್ಯಮಂತ್ರಿಗೆ ತಲುಪಿಸಿ ಅಂತೇಳಿ ಅವ್ರಿಗೆ ಮನವಿ ಮಾಡಿ ಕೊಟ್ಬಿಟ್ಟು ನಾವು ಬಂದ್ವಿ. ನಾವು ಕಾಯ್ದ್ವಿ ಸರ್, ಯಾವುದೇ ಕಾರಣಕ್ಕೂ ಅವ್ರ ಕಡೆಯಿಂದ ಯಾವುದೇ ಈವನ್ ದೂರವಾಣಿ ಕರೆ ಕೂಡ ಬರಲಿಲ್ಲ. ಬರದೇ ಇದ್ದಾಗ 6 ಗಂಟೆಗೆ ಹೋಗಿ ನಿನ್ನೆ ನಾನು ದಾಖಲೆಯನ್ನು ಮಾಡಿದ್ದೀನಿ ಸರ್. ಈಗ FIR ಆಗಿದೆ, ಮುಂದಿನ ಸ್ಥಿತಿ ಏನಾಗುತ್ತೋ ಕಾದು ನೋಡಬೇಕು. ಇಲ್ಲಿ ಸಿಲ್ವರ್ ಜೂಬ್ಲಿ ಪಾರ್ಕ್ ಸ್ಟೇಷನಲ್ಲಿ ನನ್ನ ಮೇಲೆ ಆದಂಥ ಹಲ್ಲೆ ಮತ್ತು ನನಗೆ ಮಾನಸಿಕವಾದಂಥ ಘಾಸಿಯನ್ನು ಅವರು ಯಾವ ರೀತಿ ಪರಿಹಾರ ಮಾಡ್ತಾರೋ ಗೊತ್ತಿಲ್ಲ. ನನ್ನ ರಿಕ್ವೆಸ್ಟ್ ಏನಂದರೆ, ಇಂಥ ಅಧಿಕಾರಿಗಳು, ಈ ಧೋರಣೆಯ ಅಧಿಕಾರಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಅಲ್ಲ.
ದಯವಿಟ್ಟು ಅಲ್ಲ ಅಂದರೆ ಬೇರೆ ಇಲಾಖೆಗೆ ಆಗುತ್ತಾ? ಕನ್ನಡ ಸಂಸ್ಕೃತಿ ಇಲಾಖೆಗೆ ಸರ್ ಗೊತ್ತಿಲ್ಲ, ಬೇರೆ ಇಲಾಖೆಯವರು ಅವ್ರು ಸಹಿಸ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನು ಯಾಕೆ ಇಲಾಖೆ ಬಗ್ಗೆ ಹೇಳ್ತೀನಿ ಅಂದರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನನ್ನ ತಾಯಿ ಸರ್. ಯಾಕಂದರೆ ನನ್ನಂಥ ಲಕ್ಷಾಂತರ ಕೋಟ್ಯಾಂತರ ಜನ ಕಲಾವಿದರಿಗೆ ಅದು ತಾಯಿ. ಆ ಇಲಾಖೆಯಲ್ಲಿ ಬಂದಂಥವ್ರಿಗೆ ಮೊದಲನೇದಾಗಿ ಸಂಯಮ, ತಾಳ್ವೆ, ರಾಗ, ದ್ವೇಷ, ಅಸೂಯೆ, ಜಾತಿ ಭೇದ ಇವೆಲ್ಲವನ್ನು ಬಿಟ್ಟು ಸಂವಿಧಾನದ ಆಶಯಗಳನ್ನು ಎತ್ತಿಡ್ತೀನಿ ಅಂತ ಏನು ಇವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಲ್ಲ ಸರ್, KS ಅಥವಾ IAS ಆದಾಗ, ಅದು ಯಾವುದು ಇವರಲ್ಲಿ ಕಂಡಿಲ್ಲ ಸರ್. ನಾನು ಮೊಟ್ಟ ಮೊದಲ ಬಾರಿಗೆ ಸರ್ IPS ಆಫೀಸರು KC ರಾಮಮೂರ್ತಿಯವರಿದ್ದರು, IPS ಆಫೀಸರ್ ಧರಣಿದೇವಿ ಮಾಲ್ಗತ್ತಿ, ಅವರಲ್ಲೂ ಕೂಡ ನಾನು ಪೊಲೀಸ್ ದರ್ಪವನ್ನು ನೋಡಿಲ್ಲ ಸರ್. ಆದರೆ ಇವರಲ್ಲಿ ಅಷ್ಟೊಂದು ದರ್ಪ, ಅಷ್ಟೊಂದು ಆವೇಶ, ಆಕ್ರೋಶವನ್ನು ನೋಡಿದಂಥವನು ಬಹಳ ಒಂಥರ ಚಿಂತಾಕ್ರಾಂತನಾಗಿದ್ದೀನಿ ನಾನು. ಭಾಳ ನೋವಾಗಿದೆ. ಆಮೇಲೆ ನನಗೆ ಸುಮಾರು ಜನ ಕಲಾವಿದರು ಹೇಳ್ತಿದ್ರು ನನಗೆ, ನಾವು ಹೋದಾಗ ಅವ್ರು ನಮಗೆ ರೆಸ್ಪಾನ್ಸೇ ಮಾಡಲ್ಲ, ನಿಲ್ಲಿಸೇ ಮಾತಾಡ್ತಾರೆ ಅಂತ. ಸೊ ಇವ್ರಿಗೆ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಕಲಾವಿದರು ಯಾರು, ರಾಷ್ಟ್ರಮಟ್ಟದ ಕಲಾವಿದರು ಯಾರು, ಹಿರಿಯ ಕಲಾವಿದರು ಯಾರು, ಸಂಗೀತದ ದಿಗ್ಗಜರು ಯಾರು ಅಂತ ಇವ್ಯಾವೂ ಕೂಡ ಅವ್ರಿಗೆ ಬೈಫರ್ಗೇಷನ್ನೇ ಇಲ್ಲ ಸರ್. ಅಲ್ಲ, ನಾನು ಹೇಳೋದಿರಲಿ, ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ಸ್ಥಳೀಯ, ಅದು ಏನು ಬೇಕಾದ್ರೂ ಇರಲಿ, ಯಾರ ಕಚೇರಿಗೆ ಹೋದ್ರೆ ಮಾತಾಡಿಸ್ಬೇಕಲ್ವಾ? ಸರ್ ಇಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡೋದು, ಅವ್ರು ಇನ್ನೊಂದು ಆಗಿದೆ ಸರ್ ಅವ್ರದ್ದು, ನಿಮ್ಗೆ ಹೇಳ್ಬಿಡ್ತೀನಿ ಯಾವ ಥರ ಆಗಿದೆ ಅಂದರೆ, ಮುಖ್ಯ ದ್ವಾರದಲ್ಲಿ ಹಾಕಿದ್ದಾರೆ ಸರ್, ಸಾರ್ವಜನಿಕರ ಸಂದರ್ಶನ ಸಮಯ 3:30ರಿಂದ 4:30 ಅಂತ. ಆ ಡೋರ್ ಕ್ಲೋಸ್ ಆಗಿರುತ್ತೆ ಸರ್. PA ಸೆಕ್ಷನ್ಗೆ ಹೋಗಿ, ಅವ್ರ ಆಪ್ತ ಸಹಾಯಕರ ಸೆಕ್ಷನ್ಗೆ ಹೋಗಿ ಚೀಟಿ ಬರೆದು ಕೊಟ್ಟು ಅಲ್ಲಿ ಕಾದು ಸಾಕಾಗಿ ಅಲ್ಲಿಗೊಂದು ಹೋಗ್ಬೇಕು ಸರ್. ಆಮೇಲೆ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರ್ಬೋದು, ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು ಸರ್, ಇದು ಸಾರ್ವಜನಿಕರ ಆಸ್ತಿ. ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರ ಆಸ್ತಿ. ಕೋಟ್ಯಾಂತರ ಜನರ ಕಲಾವಿದರಿರೋದ್ರಿಂದ ಒಂದು ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಈ ಥರದ ಅಧಿಕಾರಿಗಳು ಬಂದು ಕೆಲಸ ಮಾಡ್ತಾಯಿದ್ದಾರೆ. ಇವರು ನಾವು ಸೇವೆ ಮಾಡೋಕ್ಕೆ ಬಂದಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮಿಂದನೇ ಇಲಾಖೆ ಇದೆ ಅನ್ನೋ ಥರ ದರ್ಪವನ್ನು ಇಟ್ಕೊಂಡಿದ್ದಾರೆ ಸರ್. ಅದನ್ನು ನಾನು ಕಣ್ಣಾರೆ ಕಂಡೆ. ತುಂಬ ನೋವಾಗಿದೆ ನನಗೆ. ಈಗ 4-5 ದಿವಸದಿಂದ ನನ್ನ ಹೃದಯ ಎಷ್ಟು ಘಾಸಿ ಆಗಿದೆ ಅಂದರೆ, ನಾನೊಬ್ಬ ನಿಜವಾಗ್ಲೂ ಕೂಡ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದು ಇದೊಂದು ಅದ್ಭುತವಾದಂಥ ಸಂಸ್ಕಾರ ಇರ್ತಕ್ಕಂಥ ಕ್ಷೇತ್ರ ಅಂತ ಬಂದು ಕೋಟ್ಯಾಂತರ ಜನರ ಮನಸ್ಸನ್ನು, ಹೃದಯವನ್ನು ತಣಿಸ್ತಂಥ ಕಲಾವಿದನಿಗೆ ಭಾರಿ ಘಾಸಿ ಮಾಡಿದ್ದಾರೆ ಸರ್. ಮೇಡಮ್, ಆದರೆ ಪ್ರಜಾವಾಣಿಲಿ ನೀವೇನೋ ವಿಡಿಯೋ ರೆಕಾರ್ಡ್ ಮಾಡೋಕೆ ಹೋದ್ರಿ ಅಂತ ನಮ್ಗೆ ರಿಪೋರ್ಟ್ ಮಾಡಿದ್ದಾರೆ. ಸರ್ ನಾವು ಹೇಳಿದ್ವಲ್ಲ ಏನಂತ ಅಂದರೆ, ಅದು ಇವ್ರು ಯಾವಾಗ ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದರು, ನನ್ನ ಪಕ್ಕದಲ್ಲಿದ್ದಂಥ ನಾಗೇಶ್ ಅವ್ರಿಗೆ ನಾನೇ ಹೇಳಿದೆ, ದಯವಿಟ್ಟು ಇದನ್ನು ಇಲ್ಲಾಂದ್ರೆ ನಮ್ಗೆ ಏನಂತ ಹೇಳೋಣ ಇವ್ರಿಗೆ. ಈಗ ನಾವೇನು ಮಾಡ್ಕೊಂಡಿಲ್ಲ ಅಂದರೆ ಹೆಂಗಂತ. ಆಮೇಲೆ ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ. ನಿನ್ನೆ ನಾವು ಮಾಹಿತಿ ಹಕ್ಕಲ್ಲಿ 1 ವಾರಗಳ ಕಾಲ ಡೈರೆಕ್ಟ್ರು ಚೇಂಬರ್ಲಿ ಇರ್ತಕ್ಕಂಥ CC ಫುಟೇಜನ್ನು ಮಾಹಿತಿ ಕೊಡಿ ಅಂತ ಕೇಳಿದ್ದೀವಿ ಸರ್, ಡೈರೆಕ್ಟ್ರ್ ಚೇಂಬರ್ಲಿ. ಇವಾಗ ಬಂದಿರೋ ಉತ್ತರ ಏನಂದರೆ, ನಿರ್ದೇಶಕರ ಚೇಂಬರ್ ಒಳಗಡೆ ಇರ್ತಕ್ಕಂಥ CC ಕ್ಯಾಮ್ರಾ ಸರಿ ಇಲ್ಲ, ನಡೀತಿಲ್ಲ ಅಂತ ಬಂದಿದೆ ಸರ್. ಏನ ಒಬ್ಬರು IAS ಆಫೀಸರ್ ಕೂತ್ಕೊಳ್ಳೋ ಕ್ಯಾಬಿನಲ್ಲಿ CCTV ವರ್ಕ್ ಇಲ್ಲ ಅಂತ ಬಂದಿದೆ ಸರ್. ಅದಕ್ಕೆ ಅವರು ನಾವು ಮಾಹಿತಿ ಕೇಳಿದ್ದೀವಿ. ಮಾಹಿತಿ ಬಂದಮೇಲೆ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಸತ್ಯ ನೀವು ಯಾವುದೋ ಪ್ರಚೋದನಕಾರಿ ಮಾತಾಡಿಲ್ಲ, ಆ ಹೆಣ್ಮಗಳು ನಾನು ಅಲ್ಲ ಸರ್, ನನ್ನ ಬಾಯಿನಲ್ಲೇ ಬಂದಿಲ್ಲ ಸರ್. ನನ್ನ ಫುಟೇಜ್ ತೆಗೆದು ನೋಡಿದ್ರು ಕೂಡ ಗೊತ್ತಾಗುತ್ತೆ. ನಾನು ಮೇಡಮ್ ಅನ್ನೋ ಪದ ಬಿಟ್ಟು ಬೇರೆ, ಯಾಕಂದರೆ ನನಗೆ ಹೋಗಿದ್ದು ಈಗ ನಿಮ್ಮನ್ನು ನಿರ್ದೇಶಕರನ್ನ ನೋಡೋಕೆ ಅಂದರೆ ನನಗೇನು ಬಂದಿದೆ ಗೊತ್ತಾ ಸರ್, ದೇವಸ್ಥಾನಕ್ಕೆ ದೇವ್ರ ಹತ್ರ ಬೇಡಕ್ಕೆ ಹೆಂಗೆ ಹೋದಾಗ ಒಬ್ಬ ಭಕ್ತ ಮನಸ್ಸಲ್ಲಿ ಹೆಂಗಿರುತ್ತೆ ಹೇಳಿ, ದೇವ್ರೇನೋ ಕೊಡ್ತಾನೆ ಅಂತ. ನನಗೆ ನನ್ನ ನೊಂದ ಕಲಾವಿದರಿಗೆ, ಈಗಾಗಲೇ ಊಟಕ್ಕಿಲ್ಲದೆ ಕಷ್ಟಪಡ್ತಿರೋ ಕಲಾವಿದರಿಗೆ ಇವರು ಪರಿಹಾರ ಕೊಟ್ಟುಬಿಡ್ತಾರೆ. ಯಾಕಂದರೆ ಇವ್ರ ಹತ್ರ ಪ್ರಸಾದ ಇದೆ, ದುಡ್ಡಿದೆ ಸರ್. ದುಡ್ಡು ಬರದೇ ಇದ್ದರೆ ಹೇಳ್ಬೇಕು ಇವರು. ಆಮೇಲೆ ಇವರೇನು ದುಡ್ಡನ್ನು ನಮಗೆ ತಂದುಕೊಟ್ಟಿಲ್ಲ ಸರ್. ಏಕಾಏಕಿ ನಮ್ಮ ತಂಡ ಮಾನ್ಯ ಸಚಿವರನ್ನು, ಮಾನ್ಯ ಕಾರ್ಯದರ್ಶಿಗಳನ್ನು, ಮಾನ್ಯ ಮುಖ್ಯಮಂತ್ರಿಗಳನ್ನು ಇಷ್ಟು ಜನ ಭೇಟಿ ಮಾಡಿದ್ವಿ ಸರ್. 6 ತಿಂಗಳಿಂದ ನಾನು ಎಷ್ಟು ಸಾರಿ ಓಡಾಡಿದೆ ಅಂತ ನನಗೆ ಮಾತ್ರ ಗೊತ್ತು ಸರ್. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರೂಫನ್ನು ಮಡಿಕೊಂಡಿದ್ದೀವಿ ಸರ್. ಮತ್ತು ಇನ್ನೊಂದು ಏನಂದರೆ, ವಿಶೇಷ ಘಟಕ ಯೋಜನೆ SC ಮತ್ತು ST STP ಯೋಜನೆಯಲ್ಲಿ ಒಂದು ಯೋಜನೆ ಇದೆ ಸರ್. ಅದು ಎಷ್ಟು ಆತಂಕ ಪಡ್ತೀರಾ ಅಂತಂದರೆ, ಈ ಸರ್ಕಾರ ಬಂದಿರಲಿ ಯಾವುದೇ ಸರ್ಕಾರ ಇರಲಿ, ಎಲ್ಲರೂ ಹೇಳ್ತಾರೆ SCP TSP ಹಣ ಸದ್ಬಳಕೆ ಆಗಬೇಕು, ಸುಪ್ರೀಂ ಕೋರ್ಟ್ ಆದೇಶ ಇದೆ, ಹೈಕೋರ್ಟ್ ಆದೇಶ ಇದೆ ಅಂತೆಲ್ಲ ಹೇಳ್ತಾರೆ. ಸರ್ಕಾರಗಳು ಕೂಡ ಘೋಷಣೆ ಮಾಡ್ತಾರೆ, ದಲಿತರನ್ನ ಉದ್ಧಾರ ಮಾಡಿಬಿಡ್ತೀವಿ ಅಂತೇಳಿ. ನಿಮಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಜಾನಪದ ಕಲಾವಿದರು ಅಂತ ಅಂದರೆ ದಲಿತರು ಮತ್ತು ಹಿಂದುಳಿದವರು ಹೆಚ್ಚಿರೋದು. ಅದರಲ್ಲಿ OBCನಲ್ಲೇ ಬರೋದು ಎಲ್ಲರೂ. ಈ ದಲಿತ ಕಲಾವಿದರ ಹಕ್ಕು ಬಾಧ್ಯತೆ ಹೆಂಗಿದೆ ಅಂದರೆ 24% ಅವ್ರಿಗೆ ಮೀಸಲಿಡಬೇಕು ಸರ್ ಟೋಟಲ್ ಬಡ್ಜೆಟಲ್ಲಿ. ಇವರು ಅದು ಕ್ರಿಯಾ ಯೋಜನೆ ಮಾಡಿಲ್ಲ ಸರ್. ಈಗ FDಗೆ ಏನಂತ ಇದೆ ಸರ್, ನಿಮಗೆ ಗೊತ್ತಲ್ಲ ಸರ್, ಎಷ್ಟು ಆಡಳಿತಾತ್ಮಕ ದೋಷಗಳಿದೆ ಅನ್ನೋದಕ್ಕೆ ನಾನು ಮಾಹಿತಿ ಹಕ್ಕಲ್ಲಿ ತೆಗೆದಿದ್ದೀನಿ ಸರ್. 2013ರಿಂದ ಈ ಬೇಡಿಕೆ ಇಟ್ಟಿದ್ದೀವಿ ಸರ್. ನನ್ನ ಬಂಧುಗಳೇನಿದ್ದಾರೆ, ಈಗ ಅವರ ಸ್ಥಿತಿ, ದಲಿತ ಕಲಾವಿದರ ಸ್ಥಿತಿಗತಿಗಳು ಹೆಂಗಿದೆ ಅಂತ ಅಂದರೆ, ಅವ್ರು ತಮಟೆ ಹೊಡಿತಾನೆ, ಅವ್ನು ನಗಾರಿ ಹೊಡಿತಾನೆ, ಇಂಥವ್ರು OBC ಕಲಾವಿದರು ಇರ್ತಾರೆ. ಶೋಭನೆ ಹಾಡ್ತಾರೆ, ಮಾದಪ್ಪನ ಪದ. ಇಂಥ ಕಲಾವಿದರು ಅವರು ವಿದ್ಯಾವಂತರಲ್ಲ, ಅತಿ ವಿದ್ಯಾವಂತರಲ್ಲ. ಅಮ್ಮಮ್ಮ ಹೋದ್ರೆ 8, 9, 10 ಅಥವಾ PUC ಓದಿರ್ಬೋದು. ಅವ್ರಿಗೆ ಇಷ್ಟೆಲ್ಲ ಅನುಭವ ಗೊತ್ತಿಲ್ಲ.
ಇಲಾಖೆಯನ್ನು ಭೇಟಿ ಮಾಡಬೇಕು, ಯೋಜನೆಗಳು ಈ ಥರ ಇದೆ ಅಂತ. ನಾವು ವಿದ್ಯಾವಂತರಾದಂಥವ್ರು, ಯೋಜನೆಗೆ ಬಲ್ಲಂಥವ್ರು ಮಾಹಿತಿ ಹಕ್ಕಿನ ಮೂಲಕ ತೆಗೆಸ್ಕೊಳ್ಳೋಂಥ ಸಂದರ್ಭದಲ್ಲಿ ನಮಗೆ ಶಾಕ್ ಆಗಿದೆ ಸರ್. ಏನಂದರೆ 2013ರಿಂದ ರಾಜ್ಯದ 36 ಇಲಾಖೆಯಲ್ಲಿ ಆ ಬಡ್ಜೆಟ್ಟಿನ ಶೇಕಡ ಮೊದಲು 18% ಇತ್ತು, ಈಗ ಹೆಚ್ಚುವರಿ ಆದಮೇಲೆ 24% ಆಗಿದೆ. ಅದನ್ನು ಯಥಾವತ್ತು ಎತ್ತಿಟ್ಟು ಆ ವಿಭಾಗಕ್ಕೆ ಖರ್ಚು ಮಾಡುವಂಥ ಯೋಜನೆಯನ್ನು ರೂಪಿಸ್ಕೊಂಡು ಮಾಡ್ತಾಯಿದ್ದಾರೆ ಸರ್. ಆಮೇಲೆ ಅದು ಒಂದು ವೇಳೆ ಆ ವರ್ಷಕ್ಕೆ ಖರ್ಚು ಮಾಡೋಕ್ಕಾಗದೆ ಉಳಿದ್ರೆ ಅದನ್ನು ಮುಂದಿನ ವರ್ಷಕ್ಕೂ ಕೂಡ ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸರ್ ಒಟ್ಟು 240 ಕೋಟಿ ಬಡ್ಜೆಟ್ ನಮ್ಮದು. 10 ಕೋಟಿ ಹಣವನ್ನು SCಗೆ, 3 ಕೋಟಿ ಹಣವನ್ನು STಗೆ ಕಾರ್ಯಯೋಜನೆ ಮಾಡಿದ್ದಾರೆ ಸರ್. ನೋವಾಗುತ್ತೆ ಸರ್ ಇದೆಲ್ಲ. 240 ಕೋಟಿ ಹೇಳೋದೊಂದು ಮಾಡೋದೊಂದು. ಇದು ಯಾರಿಗೋಸ್ಕರ ಇಂಪ್ಲಿಮೆಂಟ್ ಮಾಡ್ತಾರೆ? ಯಾಕೆ ಅವರ ದಲಿತರ ಹೆಸರನ್ನ SC STಗಳಂತ ಬಳಸ್ಕೊತೀರಿ? ಅವ್ರಿಗೇನೋ ದೊಡ್ಡದಾಗಿ ಕೊಡ್ತಾ ಇದ್ದೀವಿ ಅಂತ ಪ್ರೊಜೆಕ್ಟ್ ಮಾಡೋದು, ಕೊಡೋದು ಮಾತ್ರ ದಲಿತರ ಹೆಸರು ಮೇಲೆ ಪ್ರಮಾಣ ಮಾಡ್ತಾರೆ ಸರ್. ಅದಕ್ಕೆ ನಾನು ಹೇಳ್ತಾ ಇರೋದು, ಅದು ನೋವಾಗಿದೆ. ಅದಕ್ಕೆ ನಾವೀಗ ಏನು ಮಾಡ್ತಾಯಿದ್ದೀವಿ ಅಂದರೆ ನಾಳೆ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಪ್ರೆಸ್ ಮೀಟ್ ಆದಮೇಲೆ ಮುಖ್ಯವಾಗಿ ದಲಿತ ಅಂತ ಹೇಳಿಕೊಂಡು ದಲಿತ ಕೋಟಾದಲ್ಲಿ ಗೆದ್ದಿರ್ತಕ್ಕಂಥ MLAಗಳು, ಮಿನಿಸ್ಟ್ರುಗಳಿಗೆ ಮನವಿ ಕೊಡ್ತೀವಿ. ಏನಪ್ಪ ಮಾಡ್ತಾಯಿದ್ದೀರಾ, ಏನು ಕೆಲಸ ಮಾಡ್ತಿದ್ದೀರಾ? ದಯವಿಟ್ಟು ನೀವು ಯಾವುದೇ ಪಕ್ಷದವರಾಗಿರಲಿ ಸರ್, ನಾವು ಪಕ್ಷಾತೀತವಾಗಿ ಮಾತಾಡ್ತೀನಿ. ಎಲ್ರಿಗೂ ನಾನು ಮನವಿಯನ್ನು ಕೊಡ್ತೀನಿ. ಸೆಷನ್ಸಲ್ಲಿ ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ನೀವು, ಏನದ್ರ ಬಗ್ಗೆ ಮಾಡ್ತೀರಾ? ನಾನು ನಿನ್ನೆ ಭಾಳ ನೋವಾಗೋ ಸಂಗತಿ ಏನಂತ ಅಂದರೆ ಸರ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ನಾವು ಹೋಗಿ ಕೇಳಿದ್ರೆ ಇಲ್ಲಪ್ಪ ನಾವು ಅದನ್ನು ಮೀಸಲು ಮಾಡಿ ಇಟ್ಟಿದ್ದೀವಿ ಅಂತಾರೆ. ಇವರು ಅದನ್ನು ಪ್ರಾವಿಷನ್ನೇ ಮಾಡ್ಕೊಂಡಿಲ್ಲ ಸರ್. ಕೊಟ್ಟಂಥ 100 ರೂಪಾಯಿನಲ್ಲಿ ಚಿಕ್ಕ ಮಗನಿಗಿಷ್ಟು, ದೊಡ್ಡ ಮಗನಿಗಿಷ್ಟು, ಮಧ್ಯದ ಮಗನಿಗಿಷ್ಟು, ಕೊನೆಯವನಿಗಿಷ್ಟು ಅಂತ ಹಂಚ್ತೀವಿ ನಾವು. ಆದರೆ ಆ ಪದ್ಧತಿನೇ ಇಲ್ಲ ಸರ್. ಆದರೆ ಹೇಳೋದು ಮಾತ್ರ ಹೊರಗಡೆ ಪ್ರಪಂಚಕ್ಕೆ ಅವ್ರು ಬಿಡ್ರಿ ಏನ್ರಿ, ದಲಿತರಿಗೆ ಭಾಳ ಎಲ್ಲ ಸಿಗುತ್ತೆ ಫೆಸಿಲಿಟಿ ಅಂತಾರೆ. ಸಿಕ್ಕಾಪಟ್ಟೆ ಕೊಡ್ತಾರೆ. ಇವಾಗ ಸರ್ ನಿಜ ಹೇಳ್ತೀನಿ, ಉಳ್ಕೊಂಡಿರೋದು ದಲಿತ ಕಲಾವಿದ್ರದ್ದು ಹಣ ಸರ್. ಇಲ್ಲಿ ನಾವು ತೆಗೆದು ನೋಡಿ ಸರ್, ಮಾಹಿತಿ ಹಕ್ಕಲ್ಲಿ ತೆಗೆದಿದ್ದೀವಿ. ಈಗ ಪ್ರಾಯೋಜನ ಉಳಿದಿರೋದು ದಲಿತರ ಹಣನೇ ಸರ್. ಆ ಕಾರಣಕ್ಕಾಗಿಯೇ ಕಮ್ಯುನಿಟಿ ಕ್ಲಿಯರ್ ಮಾಡಿಬಿಟ್ಟವ್ರೆ ಸರ್. ಅಂದರೆ ನಾನು ಹೇಳ್ತೀನಿ ಅಂದರೆ ಜನರಲ್ ಅಂತ ಅಂದಾಗೇನೋ ಕಡಿಮೆ ಇರುತ್ತೆ ಸರ್. ಸುಗಮ ಸಂಗೀತದವ್ರು ಇರ್ತಾರೆ ಜನರಲ್ಲಿ, ಹಿಂದೂಸ್ತಾನಿ ಗಾಯಕರು ಇರ್ತಾರೆ, ಕರ್ನಾಟಕ ಸಂಗೀತದವ್ರು ಇರ್ತಾರೆ, ಇದ್ದರೆ ಅವರಲ್ಲಿದ್ದರೆ. ಭರತನಾಟ್ಯದವ್ರು ಇರ್ತಾರೆ. ಜಾಸ್ತಿ ಅಂತಂದರೆ ವೀರಗಾಸೆಯವರು ಒಂದು ತಂಡದವ್ರು ಇರ್ತಾರೆ ಸರ್. ಉಳಿದಂತೆ ನೀವು ಯಾವುದೇ ಪ್ರಕಾರ ತಗೊಂಡ್ರೆ OBC ಮತ್ತು SC ಅಹಿಂದ, ಒಟ್ಟಾರೆ ಅಹಿಂದದವರು ಇರ್ತಾರೆ. ಈ ಕಥೆಯಲ್ಲಿ ನಾವು ಏನಂತ ಹೇಳೋಣ, ಈ ಸತ್ಯಾಸತ್ಯತೆಯನ್ನು ನಾವು ಕೇಳೋಕ್ಕೆ ಹೋದರೆ ಇವ್ರಿಗೆ ತಕ್ಷಣ ಕೋಪ ಬರುತ್ತೆ ಅಂದರೆ ನಾನು ಏನಂತ ಹೇಳಿ ಸರ್. ಗಟ್ಟಿ ಏನು ಸಿಗುತ್ತೋ ಅದು ತೆಗೆದು ಹಾಕ್ತಾರೆ. ನನ್ನ ಅದೃಷ್ಟ ಚೆನ್ನಾಗಿತ್ತು ಅವತ್ತು, ಇಲ್ಲಾಂದ್ರೆ ನಾನು ಇವತ್ತು ಫ್ಯಾಕ್ಚರ್ ಮಾಡಿಕೊಂಡು ಬಿಲ್ಡನ್ಗಳನ್ನ ಮಾಡ್ಕೊಂಡು ಇರಬೇಕಾಗಿತ್ತು. ಏನೂ ಸಿಕ್ಕಿಲ್ಲ ಸದ್ಯ. ಅವ್ರು ನನಗೆ ಯಾಕೆ ಆವೇಶಕ್ಕೆ ಒಳಗಾದರು ಅಂತ ಗೊತ್ತಿಲ್ಲ. ನನಗೆ ನಿಜವಾಗ್ಲೂ ಕೂಡ ಅವ್ರು ಯಾಕೆ ಆವೇಶಕ್ಕೆ ಒಳಗಾದರು, ಅದ್ರ ಹಿಂದೆ ಏನಾಗಿತ್ತು ಅವ್ರಿಗೆ ಅಂತ ನಿನ್ನೆ ಏನೋ ಅದು ನಿರ್ದೇಶಕ. ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಲ್ವಾ ಮೇಡಮ್ನ? ಸರ್ ಗೊತ್ತಿಲ್ಲ. ಪ್ರೊಸೀಜರ್ ನೀವು ಹಲ್ಲೆ ಆದರೆ ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್. ಸರ್ ಕ್ರಿಮಿನಲ್ ಆಫೆನ್ಸು ಅರೆಸ್ಟ್ ಮಾಡಬೇಕು. ಕ್ರಿಮಿನಲ್ ಅಫೆನ್ಸ್. ಹೌದು. ಯಾವ ಸೆಕ್ಷನ್ ಹಾಕಿದ್ದಾರೆ ಸರ್? ಸೆಕ್ಷನ್ಗಳು ನಾನು ಇದರಲ್ಲಿದೆ, ಒಂದು ನಿಮಿಷ ನಾನು ಫೋನಲ್ಲಿದೆ ಹೇಳ್ತೀನಿ ನಿಮಗೆ. ಎಲ್ಲವೂ ಹಾಕಿದ್ದಾರೆ. 358 ಏನೋ ಒಂದು ಹಾಕಿದ್ದಾರೆ. ಸೊ ಅಟ್ರಾಸಿಟಿ ಕೇಸ್ ಒಂದು ಹಾಕಿದ್ದಾರೆ. ಸೊ ಈ ಥರದ್ದೊಂದು ಹಾಕಿದ್ದಾರೆ. ಅರೆಸ್ಟ್ ಆಗುವಂಥದ್ದು ಇದೆ. ಅದು ಅವ್ರು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಈಗ ನಾನು ಕಾದು ನೋಡ್ತಾ ಇದ್ದೀನಿ. ಮುಂದಿನ ಪ್ರೋಸೆಸ್ಗೆ ಸಂಬಂಧಪಟ್ಟಂಥ ಇಲಾಖೆಯವರೇ ಮಾಡಬೇಕು ಸರ್. ಯಾಕಂದರೆ ನಾನೊಬ್ಬ ಕಲಾವಿದನಾಗಿ, ನಾನೊಬ್ಬ ಸಂಸ್ಕಾರವಂತನಾಗಿ ನಾನಂತೂ ಯಾವುದೇ ಕಾರಣಕ್ಕೂ ದುಡ್ಕಕ್ಕೆ ಹೋಗಲ್ಲ ಸರ್. ಶುಕ್ರವಾರ ನಡೆದಂಥ ಘಟನೆ ಅಪ್ ಟು ಸೋಮವಾರದವರೆಗೂ ಅಪಾಲಜಿ ಕೇಳ್ಬೋದು ಅಂತ ಕಾದಿದ್ದೀನಿ ನಾನು. ಯಾಕೆ ಅಪಾಲಜಿ ಕೇಳಬೇಕು ಅಂದರೆ ಇದು ನನಗೆ ಮಾಡಿದಂಥ ಅವಮಾನ ಅಲ್ಲ ಸರ್, ಇದೊಂದು ಸಾಂಸ್ಕೃತಿಕ ಲೋಕಕ್ಕೆ ಮಾಡಿದಂಥ ಅವಮಾನ. ಆ ಕಾರಣಕ್ಕಾಗಿ ನಾನು ಒಕ್ಕೂಟದ ಪರವಾಗಿ ಹೋಗಿದ್ದೇ ಹೊರತು ಯಾವುದೇ ವೈಯಕ್ತಿಕ ಹೋಗಲ್ಲ. ಒಂದು ವೈಯಕ್ತಿಕ ಹೋಗಿದ್ರು ಕೂಡ ನಾನು ಒಬ್ಬ ಗಾಯಕನಾದಾಗ ನಂದು ಬಿಲ್ ಇತ್ತು ಅಂದರೆ ನನಗೂ ಅವ್ರು ಮಾಡಿಕೊಡ್ಲೇಬೇಕು ಸರ್. ನಾವು ಅಂಗಡಿಗಳಿಗೆ ಹೋಗ್ತೇವೆ, ಒಂದು ಪುಟ್ಟ ಚಾಕ್ಲೇಟ್ ತಗೊಳ್ಳಿ, ಅದರಲ್ಲಿ ತೆರಿಗೆ ಹಣ ಇರ್ತದೆ. ಅಥವಾ ಯಾರೋ ತುಂಬ ಮಲ್ಟಿ ಬಿಲಿಯನರಲ್ಲಿ ಸಾವಿರಾರು ಕೋಟಿ ರೂಪಾಯಿ, ಲಕ್ಷಾಂತರ ಕೋಟಿ ರೂಪಾಯಿ ತೆರಿಗೆ ಕಟ್ಬೋದು, ಅದರಲ್ಲೂ ತೆರಿಗೆ ಇದೆ. ನಾವು ಟೋಲ್ಗಳಲ್ಲಿ ಓಡಾಡ್ತೀವಿ, ತೆರಿಗೆ ತಗೋತಾರೆ. ಅಂದರೆ ಟೋಲ್ ಈಸ್ ನಥಿಂಗ್ ಬಟ್ ಟ್ಯಾಕ್ಸ್. ರೋಡ್ ಮೇಲೆ ಪ್ರಯಾಣ ಮಾಡೋದಕ್ಕೂ ಕೂಡ ತಗೋತೀವಿ. ನೀವು ಎಲ್ಲೇ ಹೋಗಿ, ಆಸ್ಪತ್ರೆಗೆ ಹೋಗಿ, ನೀವೊಂದು ಪುಸ್ತಕ ತಗೊಳ್ಳಿ ಅಥವಾ ನೀವೊಂದು ವಸ್ತು ಖರೀದಿ ಮಾಡಿ, ಒಂದು ಸೇವೆಯನ್ನು ಪಡ್ಕೊಳ್ಳಿ, ಏನೇ ಮಾಡಿ ತೆರಿಗೆ ಹಣ ಇರುತ್ತೆ. ಆ ತೆರಿಗೆಯಿಂದಲೇ ಒಂದು ದೇಶ ನಡೆಯುವಂಥದ್ದು. ಜನಸಾಮಾನ್ಯರು ಹೀಗೆ ಕಟ್ಟುವಂತಹ ತೆರಿಗೆ ಹಣದಿಂದಲೇ ದೇಶ ನಡೆಯುವಂಥದ್ದು. ಅದರಿಂದಲೇ ಈ ರಾಜಕಾರಣಿಗಳು ಅವರು ಅಧಿಸೂಚನೆಗಳನ್ನು ಹೊರಡಿಸ್ಕೊಂಡು, ಸುತ್ತೋಲೆಗಳನ್ನು ಹೊರಡಿಸ್ಕೊಂಡು ತಮ್ಮ ಸಂಬಳಗಳನ್ನು, ಸವಲತ್ತುಗಳನ್ನು ಜಾಸ್ತಿ ಮಾಡ್ಕೊಳ್ಳೋದು, ಆ ದುಡ್ಡು ಪಡ್ಕೊಳ್ಳುವಂಥದ್ದು. ಅಧಿಕಾರಿಗಳಿಗೆ IAS ಇಂದ ಹಿಡಿದು D ಗ್ರೂಪ್ ನೌಕರರವರೆಗೂ ಎಲ್ಲ ಸಂಬಳ, ಸವಲತ್ತು, ಸಾರಿಗೆ, ಅವರ ಮನೆ ವೆಚ್ಚ, ಬಾಡಿಗೆ ಕಾರು, ಐಷಾರಾಮ ಎಲ್ಲವೂ ಸಿಗುತ್ತಿರುವುದು ಈ ಜನಸಾಮಾನ್ಯ ಪ್ರತಿದಿನ ದುಡಿದು ಕಟ್ಟುತ್ತಿರುವ ತೆರಿಗೆಯಿಂದ ದೇಶ ನಡೆಯುವಂಥದ್ದು. ಈ ಸಾಮಾನ್ಯ ಪ್ರಜ್ಞೆ ಆಳುವ ಬ್ಯೂರೋಕ್ರಾಟ್ಸ್ಗೆ, ಅಧಿಕಾರಶಾಹಿಗಳಿಗಿದ್ದರೆ ಈ ರೀತಿಯ ಘಟನೆಗಳಾಗೋದಿಲ್ಲ. ಇದು ನಿಜವೇ ಆಗಿದ್ದರೆ ನಿಜಕ್ಕೂ ತುಂಬ ದೊಡ್ಡ ಶಿಕ್ಷೆ ಆಗಬೇಕು. ಮೇಡಮ್, ಗಾಯತ್ರಿ ಮೇಡಮ್, ಯಾವುದೇ ಪರ್ಸ್ನಲ್ ಗ್ರಡ್ಜ್ ಇಲ್ಲ, ಆದರೆ ನೀವು ದಯವಿಟ್ಟು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅನ್ನೋದು ನಮ್ಮ ಮನವಿ ಮೇಡಮ್. ಮತ್ತೆ ನಾವು ಮನವಿ ಮಾಡ್ತಾಯಿದ್ದೇವೆ ತಮಗೆ. ಇದು ನಮ್ಮ ಮನವಿ.
ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ನಮಗೆ ರಾಜರ ಆಡಳಿತ ಬೇಡ, ನಮಗೆ ಬೇಡ ಅಂತ ಹೇಳಿ ನಾವು ಪ್ರಜೆಗಳು ನಾವು ನಿಮ್ಮನ್ನು ಆರಿಸ್ತೀವಿ. ಯಾಕೆ ಆರಿಸ್ತೀವಿ? ನಾವು ನಮ್ಮದೇ ಕೆಲಸಗಳ ಒತ್ತಡದಲ್ಲಿರ್ತೀವಿ. ಸರ್ಕಾರ ನಡೆಸೋಕ್ಕೆ ಜನಪ್ರತಿನಿಧಿ ಬೇಕು. ನಾವು ನಿಮ್ಮನ್ನು ಅಪಾಯಿಂಟ್ ಮಾಡ್ಕೋತೀವಿ ಜನಪ್ರತಿನಿಧಿಗಳನ್ನು. ಜನಪ್ರತಿನಿಧಿಗಳು ಹೇಳಿದ ಹಾಗೆ ಕೆಲಸ ಮಾಡಲಿಕ್ಕೆ ಅಧಿಕಾರಶಾಹಿ ಬೇಕು, ಅವ್ರನ್ನ ಅಪಾಯಿಂಟ್ ಮಾಡ್ಕೋತಾರೆ. ಇಷ್ಟು ಜನರು ನಾವು ಸಾಕ್ತೀವಿ, ಅಂದರೆ ಜನ ಸಾಮಾನ್ಯರು ಸಾಕ್ತಾರೆ. ನೀವು ಅಂದರೆ ನಾವು ಮಾಲೀಕರು, ನೀವು ಆಳುಗಳು, ನೀವು ದುಡಿಯೋರು, ನೀವು ದಣಿಗಳು ಹಾಗೆ ವರ್ತಿಸ್ತಾ ನೀವು ಇನ್ನೂ ಯಾವುದೋ ಹಳೆ ಜಮೀನ್ದಾರಿ ಪದ್ಧತಿ ಥರ ವರ್ಸೋಕೆ ಇದು ಫ್ಯೂಡಲಿಸ್ಟಿಕ್ ಸ್ಟೇಟಾ ಆಗಬಾರ್ದು ಇದು ಅಂತ ನಾನು ಕೇಳ್ಕೊತಾ, ದಯವಿಟ್ಟು ತಿದ್ದುಕೊಳ್ಳಿ. ಅಧಿಕಾರ ದರ್ಪ ಇವು ಒಳ್ಳೆಯದಲ್ಲ ಅಂತ ಕೇಳ್ಕೊತಾ ಸರ್, ನಿಮ್ಗೆ ಬೇಗ ನ್ಯಾಯ ಸಿಗಲಿ ಸರ್. ಥ್ಯಾಂಕ್ ಯು ಸರ್. ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ.